ಹಾಯ್ ಹಲೋ ನಮಸ್ತೆ. ಮಂಗಳಾಸ್ ಕಿಚನ್ ರಸಕೂಟಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ತುಂಬ ರುಚಿಕರವಾಗಿರುವಂತಹ ಮಾವಿನಕಾಯಿ ತೊಕ್ಕನ್ನು ಹೇಗೆ ಮಾಡೋದು ಅಂತ ನೋಡೋಣ. 2 ಮಾವಿನಕಾಯಿನ ತಗೊಂಡು ಸಣ್ಣದಾಗಿ ಹೆಚ್ಚಿಕೊಂಡು ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನ ಪುಡಿ, ಇಂಗು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ 1 ಚಮಚ ಅರಿಶಿನ ಪುಡಿ, 2 ಚಮಚ ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ಇರಿಸ್ಕೊಳ್ಳಿ. ನೀವಿಲ್ಲಿ ಕೆಂಪು ಮೆಣಸಿನ ಪುಡಿ ಬದಲು ಹಸಿಮೆಣಸು ಅಥವಾ ಸೂಜಿ ಮೆಣಸು ಸಿಕ್ಕಿದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೆಂಪು ಮೆಣಸಿನ ಪುಡಿ ಮಾತ್ರ ಯೂಸ್ ಮಾಡಿದ್ದೀನಿ. ಈಗ ಈ ರೀತಿಯಾಗಿ ಮಿಶ್ರಣವನ್ನು ಮಾಡಿ ಪಕ್ಕಕ್ಕಿಟ್ಕೊಳ್ಳಿ. ಈಗ ಬಾಣಲೆಗೆ 2 ಚಮಚ ಮೆಂತೆ ಹಾಕಿ ಆ ಮೆಂತೆ ಕಂದು ಬಣ್ಣ ಬರೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಇದು ಹುರಿದ ಮೇಲೆ ಕಂದು ಬಣ್ಣ ಬಂದ ತಕ್ಷಣ ಸಾಸಿವೆಯನ್ನು ಹಾಕಿ ಆ ಸಾಸಿವೆ ಸಿಡಿಯೋ ತನಕ ಸಣ್ಣ ಉರಿಯಲ್ಲಿ ಅದರನ್ನು ಕೂಡ ಸಾಸಿವೆಯನ್ನು ಕೂಡ ಹುರ್ಕೊಳ್ಳಿ ಚೆನ್ನಾಗಿ. ಹುರಿದ ಮಸಾಲೆಯು ತಣಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಮೊದಲೇ ಮಾವಿನಕಾಯಿ ಹೋಳಿಗೆ ಮಸಾಲೆಯನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ವ ಅದನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ. ಇವಾಗ ತರಿತರಿಯಾಗಿ ರುಬ್ಕೊಂಡ ನಂತರ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಖಾರ ಅಥವಾ ಸ್ವಲ್ಪ ಸ್ವೀಟ್ ಬೇಕು ಅಂತಿದ್ರೆ ಇವಾಗ ಆ್ಯಡ್ ಮಾಡಿ. ಈಗ ಬಾಣಲೆಗೆ ಅಡುಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ 2 ಚಮಚ ಸಾಸಿವೆ ಹಾಗೆ 2 ಚಮಚ ಮೆಂತೆಯನ್ನು ಹಾಕಿ ಮೆಂತೆ ಕೆಂಪಗಾಗೋ ತನಕ ಮತ್ತೆ ಹುರಿದುಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಣ್ಣೆ ಮತ್ತು ಈ ರುಬ್ಬಿಕೊಂಡಿರುವಂತಹ ಮಿಶ್ರಣ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ಮಗಚ್ತಾ ಬನ್ನಿ. ತಳ ಹಿಡಿಬಾರ್ದು, ತಳ ಹಿಡಿಯದ ರೀತಿಯಲ್ಲಿ ಈ ರೀತಿಯಾಗಿ ಮಗಚ್ಕೊಳ್ಳಿ. ಒಂದು 5 ರಿಂದ 8 ನಿಮಿಷಗಳ ಕಾಲ ಈ ರೀತಿಯಾಗಿ ಮಗಚ್ತಾ ಇದ್ದ ಹಾಗೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ನಾವು ಮೊದಲೇ ತೊಕ್ಕಿ ಮಿಕ್ಸ್ ಮಾಡಿದ್ವಲ್ಲ ಅಡುಗೆ ಎಣ್ಣೆಯನ್ನು, ಆ ಅಡುಗೆ ಎಣ್ಣೆ ಬಿಡ್ತಾ ಬರುತ್ತೆ. ಸೊ ಆ ಅಡುಗೆ ಎಣ್ಣೆ ಬಿಡ್ತಾ ಬಂದ ಹಾಗೆ ತೊಕ್ಕು ರೆಡಿಯಾಗಿದೆ ಅಂತ ಅರ್ಥ. ಈ ರೀತಿ ಎಣ್ಣೆ ಬಿಡೋ ತನಕ ಇದನ್ನು ಮಗಚ್ತಾ ಬನ್ನಿ. ಈಗ ರುಚಿಕರವಾದಂತಹ ತೊಕ್ಕು ರೆಡಿಯಾಗಿದೆ. ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.